ನಮಸ್ಕಾರ ಎಲ್ಲರಿಗೂ. ಇವತ್ತು ರೀ ನಾವು ನಿಮ್ಗೆ ಒಂದು ಭಾಳ ಮಸ್ತ್ ಆಗಿರುವಂತಹ ಹೆಲ್ದಿ ಆಗಿರುವಂತಹ ರೆಸಿಪಿಯನ್ನು ತೋರಿಸ್ಕೊಡಕತ್ತೀವಿ ರೀ. ಉತ್ತರ ಕರ್ನಾಟಕದ ಶೈಲಿ ಒಳಗೆ ಪ್ರತಿಯೊಬ್ಬರು ಪ್ರೀತಿಯಿಂದ ತಿನ್ನುವಂತಹ ತಾಲಿಪಟ್ಟಿಯನ್ನು ಅತಿ ಸುಲಭವಾಗಿರಿ ನಿಮಗೆ ಮಸ್ತ್ ಅನಿಸ್ಬೇಕು ಹಂಗೆ ತೋರಿಸ್ಕೊಡ್ತೀವಿ ರೀ. ಅದಕ್ಕಿಂತ ಮೊದಲು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಲಿಲ್ಲ ಅಂತಂದ್ರೆ ಜಲ್ದಿ ಮಾಡಿಬಿಡ್ರಿ, ಲೇಟ್ ಮಾಡೋಕೆ ಹೋಗಬೇಡ್ರಿ. ಹಾಗೆ ಫೇಸ್ಬುಕ್ದಾಗ ಫಾಲೋಡು ಮಾಡಿಬಿಡ್ರಿ. ನೋಡಿರಿ, ಇದಕ್ಕೆ ಏನು ಮಾಡಬೇಕು ಅಂತಂದ್ರೆ ನೀವು ಒಂದು ಮಿಕ್ಸರ್ ಜಾರ್ದಾಗ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಈ ಧನಿಯಾ ಕಾಳು, ಆಮೇಲೆ 1 ಟೀ ಸ್ಪೂನಷ್ಟು ಜೀರಿಗೆ ಹಾಕಿರಿ. ಹಸಿಮೆಣಸಿಕಾಯಿ ನಿಮ್ಗೆ ಎಷ್ಟು ಬೇಕೋ ನೋಡ್ಕೊಂಡ್ರಿ. ಅದರ ಜೊತೆ ಒಂದು ಅರ್ಧ ಗಡ್ಡೆ ಬೆಳ್ಳುಳ್ಳಿ ಹೆಸರು, ಸ್ವಲ್ಪ ಶುಂಠಿ ಮತ್ತು ಇಲ್ಲಿ ಕೊತ್ತಂಬರಿ ಸೊಪ್ಪನ್ನು ಹಾಕಿರಿ. ಹಸಿಮೆಣಸಿಕಾಯಿ ಖಾರ ಕಡಿಮೆದವು, ನಾವು ಜಾಸ್ತಿ ಹಾಕಿದ್ದೀವಿ, ನೀವು ನೋಡ್ಕೊಂಡು ಹಾಕಿರಿ. ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟು ಹಾಕಿ ಅದನ್ನೇನು ಮಾಡೋದ್ರಿ, ಗರ್ರ ಅಂಥೇಳಿ ಅನ್ಸ್ಕೊಂಡು ಬರಬೇಕು. ಆದರೆ ಸಣ್ಣ ಮಾಡೋಕ್ಕೆ ಹೋಗ್ಬೇಡ್ರಿ, ತರಿಯಾಗಿ ಉಳಿಲಿ ಹಂಗೆ ನೀವು ಮಾಡಿ. ಅದಾದ ನಂತರ ಏನು ಮಾಡಿರಿ, ಒಂದು ಪ್ರಾತ್ನಾಗ ಇಲ್ಲಿ 1 ಕಪ್ಪಷ್ಟು ಜೋಳದ ಹಿಟ್ಟು, ಅರ್ಧ ಕಪ್ಪಷ್ಟು ಕಡಲೆ ಹಿಟ್ಟು, ಹಾಗೆ ಅರ್ಧ ಕಪ್ಪಷ್ಟು ಗೋಧಿ ಹಿಟ್ಟನ್ನು ತೊಗೋರಿ. ಗೊತ್ತಾತ್ರಿ. ಇದ್ರ ಬೇಕಾದ್ರೆ ಒಂದು 2 ಟೇಬಲ್ ಸ್ಪೂನ್ ಅಕ್ಕಿ ಹಿಟ್ಟು ಸೇರಿಸಿ ನಡಿತೈತಿ. ಅಷ್ಟಾದ್ಮೇಲೆ ಅದನ್ನು ಚಾಣಿಸ್ ತೊಗೋರಿ. ಇನ್ನು ಸ್ಪ್ರಿಂಗ್ ಆನಿಯನ್ ಅಂದ್ರೆ ತಪ್ಪದ ಉಳ್ಳಾಗಡ್ಡಿ ಅಂತೀವ್ರಿ ನಾವು, ಅವನ್ನ ಸಣ್ಣಗೆ ಕಟ್ ಮಾಡಿ ಹಾಕ್ರಿ. ಅದ್ರ ಜೊತೆ ಸಬ್ಬಸಿಗೆ ಸೊಪ್ಪು ಯಾವ್ದು ಬೇಕಾದ ಸೊಪ್ಪು ಹಾಕಿವ್ರು ನಡಿತೈತಿ, ಸಬ್ಬಸಿಗೆ ಹಾಕಿರಿ, ಸಿಗ್ತೈತಿ. ಆಮೇಲೆ ಇದ್ರಾಗ ನೀವು ಸಣ್ಣಗೆ ಕಟ್ ಮಾಡಿದ ಟೊಮ್ಯಾಟೊ, ಕ್ಯಾರೆಟನ್ನು ತುರಿದು ಹಾಕಿರಿ. ಸೌತೆಕಾಯಿ ಹಣ್ಣು ನೀವು ತುರಿದು ಹಾಕಬೇಕಾಕೈತ್ರಿ. ಈಗೇನು ಮಾಡಿರಿ, ಇದನ್ನು ಅದ್ರ ಜೊತೆ ಆಗಲಿ ಏನು ನೀವು ಮಿಕ್ಸರ್ದಾಗ ಗರ್ರ ಅಂತ ಮಸಾಲೆ ಮಾಡಿದ್ರಿ ನೋಡ್ರಿ, ಅದನ್ನು ಹಾಕಿ ಅದ್ರ ಜೊತೆ ಸ್ವಲ್ಪ ಅರಿಶಿನ ಪುಡಿ ಅಷ್ಟು ಸೇರಿಸ್ರಿ. ಅರಿಶಿನ ಪುಡಿ ಸೇರಿಸಿದ ನಂತರ ಏನು ಮಾಡಿರಿ, ಈಗ ವೆಜಿಟೇಬಲ್ಸ್ ಅಂದರೆ ಏನೇನು ಸೇರಿಸಿದ್ದೀವಿ ನೋಡಿರಿ, ಇದರ ನಿಮಗೆ ಒಂದು ಯಾವುದೇ ಬೇಡ ಅಂದ್ರೆ ಸ್ಕಿಪ್ ಮಾಡ್ಬೋದು ರೀ. ಅದನ್ನೆಲ್ಲ ಸೇರಿಸಿ ಈಗ ಹಂಗೆ ಮಿಕ್ಸ್ ಮಾಡಿರಿ. ನೀರು ಆಮೇಲೆ ಸ್ವಲ್ಪ ಹಾಕ್ಕೊಂತ ಈ ಹಿಟ್ಟನ್ನು ನಾವು ಕಲಿಸ್ಬೇಕು ತೈತ್ರಿ. ಈಗ ನೋಡಿ, ಚೆನ್ನಾಗಿ ನೀವು ಕಲಿಸ್ಬೇಕು. ಕಲಿಸಿದಾದ್ಮೇಲೆ ಹಿಂಗೆ ಒಂದು ಈಟು ಒತ್ರಿ, ಬರಬ್ಬರಿಯಾಗಿ ಆಗ್ತೈತಿ. ಆಮೇಲೆ ಅದನ್ನು ಒಂದ ಕಡೆ ಮಾಡಿ ಇಟ್ಟು ಬಿಟ್ರಿ ಅಂತಂದ್ರೆ ಹೆಲ್ದಿ ಆಗಿರುವಂತಹ ತಾಲಿಪಟ್ಟಿಯನ್ನು ಮಾಡೋಕೆ ನಿಮಗೆ ಭಾಳ ಸರಳ ಆಗ್ತೈತೆ ರೀ. ಗೊತ್ತಾತ್ರಿ, ಏಕದಮ್ ರೆಡಿ ಐತಿ. ಇನ್ನು ಮಾಡೋಕ್ಕೆ ಶುರು ಮಾಡೋಣ ಬರ್ರಿ. ತಾಲಿಪಟ್ಟಿ ಸಿಂಪಲ್ಲಾಗಿ ನಾವಿಲ್ಲಿ ಬಟರ್ ಪೇಪರ್ ಮೇಲೆ ಮಾಡತ್ತೀವಿ. ಕೆಳಗೆ ಒಂದೀಟ ಎಣ್ಣೆ ಹಚ್ಬೋದು, ಇಲ್ಲ ತುಪ್ಪ ಹಚ್ಬೋದು. ಕೈಗೆ ನೀವು ಒಂದು ಈಟು ತುಪ್ಪ ಅದು ಹಚ್ಕೊಂಡು ಹಿಂಗೆ ಗುಂಡಂಗೆ ದೊಡ್ಡದು ಉಳ್ಳಿ ಮಾಡಿ ಇನ್ನು ನೀವು ತಟ್ಟಕ್ಕೆ ಶುರು ಮಾಡಿದ್ರಿ ಅಂತಂದ್ರೆ ಮುಗಿದೋಯ್ತು ಕೆಲಸ. ಅಲ್ಲಿಗಿನ ಅರ್ಧಕ್ಕರ್ಧ ಆಗಿಬಿಡ್ತು. ಇಲ್ಲ ನಿಮಗೆ ಎಣ್ಣೆ ಅಥವಾ ತುಪ್ಪ ಅದು ಏನೂ ಬೇಡಪ್ಪ ಅಂತಂದ್ರೆ ನೀವು ಕಾಟನ್ ಬಟ್ಟೆಗೆ ಒಂದು ಈಟ ಅದನ್ನು ಚೆಂದಾಗಿ ನೀವು ಕೈಗೆ ನೀರು ಹಚ್ಚಿ ಹಂಗೆ ತಟ್ಟಿದ್ರೂ ನಡಿತೈತೆ ರೀ. ಕಾಟನ್ ಬಟ್ಟೆ ಮೇಲೆ ಮಾಡೋರಿದ್ರಿ ಅಂತಂದ್ರೆ ಹಂಗೂ ಮಾಡ್ಬೋದು. ಬಟರ್ ಪೇಪರ್ ಒಲ್ಲಿ ಅಂತಂದ್ರೆ ನೀವು ಬಾಳೆ ಎಲೆ ಮೇಲೆ ತೊಗೊಂಡು ತಟ್ಟಿನೂ ಮಾಡ್ಬೋದು ರೀ. ಹೆಂಗೆ ಬೇಕೋ ಹಂಗೆ ಈ ರೀತಿ ತಟ್ಟಿರಿ. ತಟ್ಟಿದಾದ್ಮೇಲೆ ಆ ಕಡೆ ಮೊದಲು ಏನು ಮಾಡಿರಿ, ಒಂದು ತವಿಕಾಯಿ ಹಾಕಿಟ್ಟು ಅದ್ರ ಮೇಲೆ ಒಂದು ಈಟು ಎಣ್ಣೆಯನ್ನು ಕೈಯಿಂದ ಹಿಂಗೆ ಹಾಕಿಬಿಡ್ರಿ. ಆಮೇಲೆ ಈ ತಾಲಿಪಟ್ಟಿಗೆ ನೀವು ಎಳ್ಳು ಹಚ್ಬೋದು ರೀ. ಹಚ್ಚಲ್ಬೋದು, ಇಲ್ಲ ಒಲ್ಲಿ ಅಂತಂದ್ರೆ ಸ್ಕಿಪ್ನು ಮಾಡ್ಬೋದು ರೀ. ಎಳ್ಳು ಒಂದು ಈಟು ಹಚ್ಚಿ ಹಿಂಗೆ ತಟ್ಟಿದಾದ್ಮೇಲೆ ಡೈರೆಕ್ಟ್ ಹೋಗಿ ನೀವು ತವೆ ಮೇಲೆ ಹಾಕಿರಿ. ತವೆ ಮೇಲೆ ಹಾಕಿ ಒಂದು 5-6 ಸೆಕೆಂಡ್ ಆದ್ಮೇಲೆ ಇದನ್ನೇನು ಮಾಡಿರಿ, ಹಿಂಗೆ ತೆಗೆದ್ಬಿಡಿ. ಇನ್ನು ನೀವು ಚೆನ್ನಾಗಿ ಸಾವಕಾಶ ಅದನ್ನು ಬೇಯಿಸ್ಬೇಕಾಗೈತೆ ರೀ. ಎರಡೂ ಮೈ ಚೆನ್ನಾಗಿ ಬೆಂದಿತ್ತು ಅಂತಂದ್ರೆ ತಾಲಿಪಟ್ಟಿ ಮಜಾನ ಭಾರಿ ಇರ್ತೈತೆ ರೀ, ಬ್ಯಾರೆನ ಇರ್ತೈತೆ ರೀ. ಹಂಗೆ ನೀವು ಮ್ಯಾಲ ಕೆಳಗ ಮ್ಯಾಲ ಮಾಡಿ ಇದನ್ನು ಬೇಯಿಸ್ಬೇಕು ರೀ. ಎಣ್ಣೆ ಸ್ವಲ್ಪ ಒಂದು ಮೈ ಹಾಕಿರಿ ಅಂತಂದ್ರೆ ಅದ್ರಾಗ ಇವೆಲ್ಲ ನಾವು ಏನೇನು ಹಾಕಿರ್ತೀವಲ್ಲ ಅವೆಲ್ಲ ಸ್ವಲ್ಪ ಉಳ್ಳಾಗಡ್ಡಿ ಟೊಮೆಟೊ ಅದು ಮೆಂದು ಅಂತಂದ್ರೆ ಇನ್ನೂ ಚಲೋ ಅನಿಸ್ತೈತೆ. ಅದಕ್ಕೆ ಒಂದು ಇಟ್ಟು ಎಣ್ಣೆ ಸ್ವಲ್ಪ ಹಾಕಿರಿ, ಇಲ್ಲ ತುಪ್ಪ ಹಾಕಿರಿ. ಇಷ್ಟಾದ್ಮೇಲೆ ಮತ್ತೆ ನಿಮ್ಗೆ ಹೊಳಸೋದು ಬೇಯಿಸೋದು ಇದನ್ನೊಂದು ಸಲ ಮಾಡಬೇಕಾಗೈತೆ ನೀವು. ಅಷ್ಟು ಮಾಡಿದ್ರಿ ಅಂತಂದ್ರೆ ಮುಗಿದೋಯ್ತು ರೀ. ಆಮೇಲೆ ನೀವು ಕಮೆಂಟ್ಸ್ದಾಗ ಹೇಳ್ರಿ, ನಿಮ್ಗೆ ಯಾವ ಕಾಂಬಿನೇಷನ್ ಅಂದ್ರೆ ತಾಲಿಪಟ್ಟಿ ಜೊತೆ ನೀವು ಏನನ್ನು ತಿನ್ನೋಕೆ ಇಷ್ಟಪಡ್ತೀರಿ ಅನ್ನೋದನ್ನು ಹೇಳ್ರಿ. ಹಾಗೆ ನಾವು ಇನ್ನಿತರ ನಮ್ಮ ಚಾನಲ್ದಾಗ ಬೇರೆ ರೀತಿಯ ತಾಲಿಪಟ್ಟಿ ರೆಸಿಪಿಗಳನ್ನು, ಉತ್ತರ ಕರ್ನಾಟಕದ ಹಲವಾರು ರೆಸಿಪಿಗಳನ್ನ ತೋರಿಸಿದ್ದೀವಿ. ನೀವು ಹೊಸಬರಾಗಿದ್ದರೆ ನೋಡಿಲ್ಲ ಅಂತಂದ್ರೆ ಒಂದು ಸಲ ಕಣ್ಣು ಹಚ್ಕೊಂಡು ಬರ್ರಿ. ಈಗ ಹಿಂಗೆ ತಾಲಿಪಟ್ಟಿಯನ್ನು ನಾವು ಎಳ್ಳು ಹಚ್ಚಲಿಲ್ಲ ಸಲ ಹಂಗೆ ಬೇಯಿಸಾಕತ್ತೀವಿ, ಹಿಂಗೂ ಬೇಯಿಸ್ಬೋದು ರೀ. ಇಷ್ಟ ಚಲೋ ತಂಗಿನ ಬರ್ತೈತಿ, ಭಾರಿ ಮಸ್ತಾಗಿರ್ತೈತಿ. ಆಮೇಲೆ ಸೈಜ್ ನೀವು ಬೇಕು ಅಂತಂದ್ರೆ ಸ್ವಲ್ಪ ದೊಡ್ಡ ಹಿಂಗೆ ಮಾಡ್ಕೊಳ್ಬೋದು ರೀ. ತಾಲಿಪಟ್ಟಿ ಎಣ್ಣೆ ಕರೆದು ಮಾಡ್ತಾರೆ, ನಾವು ಈಗಾಗಲೇ ಅದನ್ನು ತೋರಿಸಿದ್ದೀವಿ. ಇದು ಸಿಂಪಲ್ಲಾಗಿ ಹೆಲ್ದಿಯಾಗಿ ಒಂದು ಮಸ್ತಾಗಿರುವಂತಹ ಆಪ್ಷನ್ ರೀ. ತಿಳಿತಿರ್ಲೆ ಹೆಲ್ದಿ ಐತ್ರಿ, ಅದಕ್ಕೆ ತಪ್ಪಲಾರ್ದ ನೀವು ಮಾಡಿರಿ. ಹಂಗೆ ಇದನ್ನು ಸ್ವಲ್ಪ ಚೆನ್ನಾಗಿ ಬಿಸಿ ಇರುವಾಗನ ಒಂದಿಟ್ಟು ಬೆಣ್ಣೆ ಅಥವಾ ಮ್ಯಾಲೆ ತುಪ್ಪ ಹಾಕ್ಕೊಂಡು ಬಾಜು ಮೊಸರು, ಚಟ್ನಿ, ಉಪ್ಪಿನಕಾಯಿ ತಿನ್ನಕತ್ರಿ ಅಂತಂದ್ರೆ ಭಾಳ ಭಾರಿ ಅನಿಸ್ತದ್ರಿ. ಕರೆ ಹೇಳಾಗ್ತೀನಿ ನಾನು ನಿಮಗೆ, ನೀವು ತಪ್ಪಲಾರ್ದ ಟ್ರೈ ಮಾಡಿರಿ. ಏಕದಮ್ ಸಿಂಪಲ್ ಆಗಿರುವಂತಹ ತಾಲಿಪಟ್ಟಿ ಈ ರೀತಿ ಮಾಡಿದ್ರಿ ಅಂತಂದ್ರೆ ಹೆಲ್ದಿ ಆಗಿರುವಂತಹ ಸಬ್ಬಸಿಗೆ ಸೊಪ್ಪಿನ ತಾಲಿಪಟ್ಟಿಯನ್ನು ನೀವು ತಿಂತೀರಿ, ಭಾಳ ಮಸ್ತಾಗಿ ಎಂಜಾಯ್ ಮಾಡ್ತೀರಿ. ನೀವು ಬೇಕು ಅಂತಂದ್ರೆ ಹಂಗೆ ನಡ್ಬಾರ್ಕು ಹೋಲ್ ಮಾಡಿದ್ದು ನೋಡಿದ್ರೆ ಹಂಗೂ ಮಾಡ್ಕೊಳ್ಬೋದು ರೀ. ಮಾಡಬೇಕಂತೇನಿಲ್ಲ, ಮಾಡ್ಕೊಳ್ಬೋದು ರೀ ಬೇಕಂದ್ರೆ. ಇಷ್ಟ ನೀವು ಮಾಡಬೇಕಾಗಿರೋದು
ಹಂಗೆ ಇದ್ರ ಜೊತೆ ನೀವು ಟ್ರೈ ಮಾಡಿದ ಮೇಲ್ತ ಹೆಂಗೆ ಬಂದಿತ್ತು ಅನ್ನೋದನ್ನು ಕಮೆಂಟ್ ಸೆಕ್ಷನಾಗ ಹೇಳ್ರಿ. ಹಂಗೆ ಇದೇ ರೆಸಿಪಿ ಒಳಗೆ ನೀವೇನರೇ ಬದಲು ಮಾಡೋರಿದ್ರಿ ಅಂತಂದ್ರೆ ಅದನ್ನು ಸಹ ಕಮೆಂಟ್ ಸೆಕ್ಷನಾಗ ಹೇಳ್ರಿ ಅಂತ ಹೇಳ್ತಾ ನೆನಪಿರಲಿ, ಇದು ಸವಿರುಚಿಯ ಸೊಬಗು ಅನ್ನದಾತ ಸುಖಿ ಭವ. ಧನ್ಯವಾದಗಳು, ನಮಸ್ಕಾರ.